ಬೆಂಗಳೂರು ಹೊರವಲಯದ ಆನೇಕಲ್ನ SRR ಬಡಾವಣೆಯಲ್ಲಿ ಚಿರತೆ ಪ್ರತ್ಯಕ್ಷವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ನಿನ್ನೆ ರಾತ್ರಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ವಿಚಾರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು. ಸುದ್ದಿ ಆಗ್ತಾ ಇದ್ದಂತೆ ತಕ್ಷಣ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ದೌಡಾಯಿಸಿದ್ರು. ಆ ಬಳಿಕ ಅರಣ್ಯ ಅಧಿಕಾರಿಗಳು ಹೌದು ಇದು ಚಿರತೆಯ ಹೆಜ್ಜೆ ಗುರುತು ಅಂತೇಳಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು. ಈಗ ರಾತ್ರಿ 7:30 ಸಮಯದಲ್ಲಿ ಚಿರತೆ ಕಾಣಿಸ್ಕೊಳ್ತು. ಕೆರೆ ಏರಿ ಪಕ್ಕವೇ ಚಿರತೆ ಕುಳಿತಿದ್ದನ್ನು ನಾವು ನೋಡಿದ್ದೀವಿ. ಬೈಕ್ ಲೈಟ್ ನೋಡ್ತಾ ಇದ್ದಂತೆ ಜಂಪ್ ಮಾಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತ್ಯಕ್ಷದರ್ಶಿ ಪಾಂಡುರಂಗನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ಕೊಂಬೋಣ ಬನ್ನಿ. ಕಳೆದ ರಾತ್ರಿ 7:30ರಿಂದ 8 ಗಂಟೆ ಸಮಯದಲ್ಲಿ ಏನು SRR ಬಡಾವಣೆ ಅಂತಂದರೆ ಆನೇಕಲ್ ಪಟ್ಟಣಕ್ಕೆ ಸಮೀಪದ SRR ಬಡಾವಣೆಯಲ್ಲಿ ಚಿರತೆ ಏನು ಕಾಣಿಸ್ಕೊಂಡಿತ್ತು. ಅದಾದ ಬಳಿಕ ಇದೇ ಒಂದು ರಸ್ತೆಯಲ್ಲಿ ನಾವು ನಿನ್ನೆ ರಾತ್ರಿಯೂ ಕೂಡ ಈ ಒಂದು ಸ್ಥಳದಿಂದ ಒಂದು ವರದಿಯನ್ನು ಕೂಡ ಮಾಡಿದ್ವಿ. ಇಲ್ಲಿ SRR XUB 8 ಕ್ರಾಸ್ ಅಂತ ಏನಿದೆ, ಈ ಒಂದು ರಸ್ತೆಯ ಮಾರ್ಗವಾಗಿ ಕಾಂಪೌಂಡನ್ನು ಹಾರಿ ಆ ಚಿರತೆ ಪಕ್ಕಕ್ಕೆ ರಸ್ತೆಗೆ ಹೋಗಿತ್ತು. ಈಗಾಗಲೇ ಈ ಒಂದು ಮಾರ್ಗದಲ್ಲಿ ಇದ್ದಂಥ ಏನು ಫುಟ್ ಪ್ರಿಂಟ್ ಏನಿತ್ತು ಅಂದರೆ ಅದರ ಹೆಜ್ಜೆ ಗುರುತಿರುತ್ತೆ, ಅದೆಲ್ಲವನ್ನು ಗುರುಸಿ ಈಗಾಗಲೇ ರಾತ್ರಿ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಅದು ಚಿರತೆ ಹೆಜ್ಜೆ ಗುರುತು ಅಂತೇಳಿ. ಇಲ್ಲಿ ರಾತ್ರಿ ಸಮಯದಲ್ಲಿ ಏನು ಇಲ್ಲಿ ಓಡಾಡಬೇಕಾದ್ರೆ ಅಂದರೆ ಈಗ ನೋಡ್ತಾ ಇರುವಂಥದ್ದು ಇಲ್ಲೆಲ್ಲರೂ ಇರೋರು ನಿನ್ನೆ ರಾತ್ರಿ ಆ ಒಂದು ಚಿರತೆ ಬಂದಾಗ ಅವರು ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಎಷ್ಟೊತ್ತಲ್ಲಿ ಕಾಣಿಸ್ಕೊಂಡಿತ್ತು? ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ರಿ ಸರ್? ರಾತ್ರಿ ಒಂದು 7:30ರಿಂದ 7:45 ಟೈಮಲ್ಲಿ ನಾವು ಕರೆಂಟ್ ಹೋಗಿತ್ತು. ಆ ಕರೆಂಟ್ ಹೋದಾಗ ನಾವು ಈ ರೋಡಲ್ಲಿ ಈ ಕಡೆ ಪಾಸ್ ಆಗೋವಾಗ ಇಲ್ಲಿ ಈ ಮೂಲೆಯಲ್ಲಿ ಕೂತಿದ್ದು. ಅಲ್ಲಿಂದ ಕರೆಂಟ್ ನಮ್ಮ ಲೈಟ್ ಬೆಳಕು ಗಾಡಿ ಲೈಟ್ ಬೆಳಕು ಬಿದ್ದ ತಕ್ಷಣ 2 ಜಂಪ್ ಆಗಿಬಿಟ್ಟು ಅದು ಕಡೆ ಹೋಯಿತು. ಅದು ಕ್ಲೀನಾಗಿ ಸ್ಪಷ್ಟವಾಗಿ ನಮಗೆ ಗೊತ್ತಾಯ್ತು ಅದು ಚಿರತೆನೇ ಹೋಗಿದೆ ಅಂತ ಹೇಳ್ಬಿಟ್ಟು ನಮಗೆ ಕನ್ಫರ್ಮ್ ಆಗುತ್ತೆ. ಈ ಲೇಔಟಲ್ಲಿ ಯಾವ ಕಡೆ ಬಂದಿರೋದು? ಸುತ್ತಮುತ್ತ ಕೆರೆ ಇದೆಯಲ್ಲ, ಈ ಕಡೆ ನೀರಿಗೆ ಬಂದಿರ್ಬೋದು, ಆ ರೀತಿ ಏನಾದರೂ ಇರ್ಬೋದು? ಏನು ಈ ಹಿಂದೆ ಏನಾದರೂ ಕಾಣಿಸ್ಕೊಂಡಿತ್ತು? ಹಿಂದೆ ಅಂತ ಹೇಳಿದ್ರೆ ಈ ಲೇಔಟ್ ಮೇಂಟೆನೆನ್ಸ್ ಮಾಡೋರು ಅವ್ರು ಹೇಳೋ ಪ್ರಕಾರ 2 ದಿವಸದ ಹಿಂದೆ ಒಂದು ನಾಯಿನ ಡೆತ್ ಆಗಿತ್ತು ಅಂತ ನೋಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದು ಕತ್ತತ್ರ ಇಲ್ಲಿ ಸೀಳ್ಬಿಟ್ಟು ಅದು ಓಪನ್ ಆಗಿದೆ ಅಂತ ಹೇಳಿದ್ದಾರೆ. ಆ ಪ್ರಕಾರ ನೋಡಿದ್ರೆ ಅದೇನೋ ಯಾವುದೋ ಒಂದು ಪ್ರಾಣಿ ಬಂದ್ಬಿಟ್ಟು ಮಾಡಿದೆ ಅಂತಲೇ ಅದು ಆ ಥರ. ಎಷ್ಟೊತ್ತಲ್ಲಿ ಇರ್ಬೋದು ಸರ್? ನಿನ್ನೆ ರಾತ್ರಿ ಎಷ್ಟೊತ್ತಲ್ಲಿ ಕಾಣಿಸ್ಕೊಂಡು? 7:30ರಿಂದ 7:45 ಟೈಮಲ್ಲಿ ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ ಆ ಟೈಮಲ್ಲಿ ಇದು ಮಾಡಿದ್ದು. ನಮ್ಮ ಗಾಡಿ ಬೆಳಕು ಬಿದ್ದಾಗ ಅದು ಎಗರ್ಕೊಂಡು ಜಂಪ್ ಹಾಕ್ಕೊಂಡು ಆಗಿಲ್ಲ ನೋಡಿ ಅದನ್ನ ಚಿರತೆ ಇದೆ. ಫಸ್ಟ್ ಕುತೂಹಲ ಆಯ್ತು, ಇದೇ ನನ್ನ ಮಗ ಇವನು ನನ್ನ ಜೊತೆಲಿದ್ದ. ಆವಾಗ ಅವ್ನು ಹೇಳ್ದೆ, ಅಪ್ಪ ಇದು ಚಿರತೆ ಲೇಔಟಲ್ಲೇ ಬಂದ್ಬಿಟ್ಟಿದೆ. ತಮಾಷೆಗೆ ಮಾತಾಡ್ಕೊಂಡ್ವಿ. ಆಮೇಲೆ ನಮಗೆ ಶಾಕ್ ಆಗೋಯ್ತು, ಇದೇನಿದ್ದು ನಾವು ಇದು ಚಿರತೆ ಹೋಗ್ತದೆ ನಮ್ಮ ಮುಂದೆ ಅಂತ ಹೇಳ್ಬಿಟ್ಟು ಆಮೇಲೆ ನಮಗೆ ಶಾಕ್ ಆಯ್ತು. ನೀನು ಚಿರತೆ? ಹಾಂ, ನಾನು ನೋಡಿದೆ. ಫಸ್ಟ್ ಇವನೇ ನೋಡಿದ್ವಿ, ಇವನೇ ಗಾಡಿ ಓಡಿಸ್ತಾ ನಾವು ಹೋಯ್ತಿದ್ವಿ. ಆವಾಗ 2 ಜಂಪು ಇಲ್ಲಿಂದ ಅದು ಎಗರ್ಕೊಂಡು ಹೋಯ್ತು ಆ ಕಡೆ. ಆಮೇಲೆ ನಾನು ಅಪ್ಪಂಗೆ ಹೇಳ್ದೆ ಚಿರತೆ ನೋಡು ಅಂತ. ಆಮೇಲೆ ಸ್ವಲ್ಪ ದೂರ ನಾವು ಹೋದ್ಮೇಲೆ ಚಿರತೆನೇ ಅನ್ಬೋದು ಅಂತ ನಾವು ವಾಪಸ್ ಬಂದ್ಬಿಟ್ಟು ಇವ್ರಿಗೆಲ್ಲ ಹೇಳಿದ್ವಿ, ಲೇಔಟ್ ಮೇಂಟೆನೆನ್ಸ್ ಅವ್ರಿಗೆ. ನೀನು ಚಿರತೆ ನೋಡಿದ್ರೆ ನಿನಗೇನು ಅನಿಸಿಲ್ವಾ? ನಾನು ಫಸ್ಟ್ ಚಿರತೆ ಅಂತ ಅಂದ್ಕೊಳ್ಳಿಲ್ಲ, ಸುಮ್ಮನೆ ಹೇಳಿದೆ ನಮ್ಮ ಅಪ್ಪಂಗೆ. ಆಮೇಲೆ ಸ್ವಲ್ಪ ದೂರ ಹೋದ್ಮೇಲೆ ಅದು ಚಿರತೆನೇ ಅಂತ ಗೊತ್ತಾಯ್ತದು. ಇದು ಚಿರತೆಯನ್ನು ನೋಡಿದ ಪ್ರತ್ಯಕ್ಷದರ್ಶಿಗಳು ಕಳೆದ 2 ದಿನದ ಹಿಂದೆ ಇಲ್ಲಿ ಒಂದು ನಾಯಿಯನ್ನು ಕೂಡ ಬೇಟೆ ಆಡಿರೋದು ಗೊತ್ತಾಗ್ತಿದೆ. ಅವ್ರನ್ನ ಆ ನಾಯಿ ಬೇಟೆ ನೋಡಿರೋರು ಇದ್ದಾರೆ. ಜೊತೆಗೆ ನಿನ್ನೆಯೂ ಕೂಡ ಚಿರತೆ ಹೋಗಿರೋ ಬಗ್ಗೆ ಅವರು ಕೂಡ ನೋಡಿದ್ದೀನೋ ಮಾತನ್ನು ಹೇಳ್ತಾಯಿದ್ರು. ಸರಿ, ಎಷ್ಟೊತ್ತಲ್ಲಿ ನಿನ್ನೆ ಕಾಣಿಸ್ಕೊಂಡಿರೋಂಥದ್ದು? ಜೊತೆಗೆ ಈ ಒಂದು ನಾಯಿಯನ್ನು ಯಾವಾಗ ತಿಂದಾಕಿ ಸರ್? ಮೊನ್ನೆ ಶುಕ್ರವಾರ ಬೆಳಿಗ್ಗೆ 9-9:30 ಸುಮಾರು ಆ ರೋಡಲ್ಲಿ ಕ್ಲೀನ್ ಮಾಡಬೇಕಾದ್ರೆ ಅಲ್ಲೇ ತಿಂದಾಕಿರೋದು ನಾಯಿನ ನಾವು ನೋಡಿದ್ವಿ. ನಾವು ನೋಡಿಬಿಟ್ಟು ನಾಯಿ ಹೊಡೆದ್ರೆ ಹಂಗೆ ಸಾಯಲ್ಲ, ನಾಯಿ ಎದೆ ಸೀಳ್ಬಿಟ್ಟಿತ್ತು. ನಾವು ಎತ್ತು ಆಚೆ ಹಾಕಿದ್ವಿ, ಸ್ಮೆಲ್ ಬರುತ್ತೆ ಇದು ಮನೆಯವ್ರಿಗೆ ತೊಂದರೆ ಆಗುತ್ತೆ ಅಂತಂದು ಆಚೆ ಹಾಕಿದ್ವಿ. ಅದು ಆ ನಾಯಿ ಸಾಯಿಸ್ಬೇಕಾದ್ರೆ ಅದೇ ಕಾರಣ. ಅಂದರೆ ಈಗ ಈ ಲೇಔಟಲ್ಲಿ ಯಾವಾಗಲೂ ಕಾಣಿಸ್ಕೊಳ್ತಾ ಇದ್ವು, ಇದೇ ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್ ಕಾಣಿಸಿರೋದು. ಇದು ಚಿರತೆಯನ್ನು ನೋಡಿದ ಪ್ರತ್ಯಕ್ಷದರ್ಶಿಗಳ ಮಾತು. ಕಳೆದ ರಾತ್ರಿಯೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದಾಗ ಕೂಡ ಆ ಒಂದು ಹೆಜ್ಜೆ ಗುರುತನ್ನು ನೋಡಿ ಚಿರತೆ ಇರೋದನ್ನು ಕನ್ಫರ್ಮ್ ಮಾಡಿದರು. ಈಗ ಅದನ್ನು ಸಿಡಿಯೋಸ್ಕೋಟೆ ಮಾರ್ಗವಾಗಿ ಒಂದಷ್ಟಲ್ಲಿ ಹೋಗಿದೆ, ರಾತ್ರಿ ಎಲ್ಲ ನಾಯಿ ಕೂಗ್ತಾ ಇದ್ದೇವೆ ಅಂತೇಳಿ ಅಲ್ಲಿಯೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆದರೆ ಯಾವ ಭಾಗಕ್ಕೆ ಹೋಗಿದೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಕ್ಯಾಮರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಆನೇಕಲ್.